ಆ ಜಾಗದಲ್ಲಿ ಭ್ರೂಣಾಕ್ಷಿ ಅನ್ನುವ ಹೆಸರನ್ನ ಬುಡಕಟ್ಟು ಜನಾಂಗದವರು. ಆ ಜನ ಭ್ರೂಣಾಕ್ಷಿ ಅನ್ನುವಂತಹ ಒಬ್ಬ ದೇವಿಯನ್ನ ಭಕ್ತಿ ಭಾವದಿಂದ ಆರಾಧಿಸ್ತಿದ್ರು. ಆದರೆ ವಿಚಿತ್ರ ಏನಂದ್ರೆ ಆ ದೇವಿಗೆ ಆಗಷ್ಟೇ ಹುಟ್ಟಿರುವಂತಹ ನವಜಾತ ಹೆಣ್ಣು ಮಕ್ಕಳ ಒಂದು ಬಲಿಯನ್ನ ಕೊಡಬೇಕು ಅನ್ನೋಂಥದ್ದು ಅವರ ಬಲವಾದ ನಂಬಿಕೆ. ಹಾಗಾಗಿ ಬಹಳಷ್ಟು ಹೆಣ್ಣು ಮಕ್ಕಳ ಅಪಹರಣ ಆಗಿದೆ. ಆ ಹೆಣ್ಣು ಮಕ್ಕಳನ್ನ ರುಂಡವನ್ನು ಕತ್ತರಿಸಿ ಆ ದೇವಿಗೆ ಅರ್ಪಿಸಿರುವಂತಹ ಒಂದು ಆಚರಣೆನೂ ಕೂಡ ಇತ್ತು ಅಂತ ಒಂದು ರಿಸರ್ಚ್ ಅಲ್ಲಿ ನನಗೆ ಇನ್ವೆಸ್ಟಿಗೇಷನ್ ಅಲ್ಲಿ ತಿಳ್ಕೊಂಡು ಕೇಸು ತುಂಬಾ ಸೀರಿಯಸ್ ಆಗಿದೆ ಅಂತ ಗೊತ್ತಾಯ್ತು. ತುಂಬಾ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದೆ. ಇನ್ನೇನು ಚಾರ್ಜ್ ಶೀಟ್ ರೆಡಿ ಮಾಡಬೇಕಿತ್ತು. ಅಷ್ಟೊತ್ತಿಗೆ ಕೆಲವು ಹೊರಗಿನ ಒತ್ತಡಗಳಿಂದ ಅದನ್ನ CBIಗೆ ವಹಿಸಿದ್ರು. ಆದ್ರೆ ಒಂದು ಸಮಾಧಾನ ಏನಂತಂದ್ರೆ ಅಲ್ಲಿ ಆದಂತಹ ಅಗ್ನಿ ಅವಘಡದಿಂದಾಗಿ ಇಡೀ ಒಂದು ಟ್ರೈಬಲ್ಸೇ ಸತ್ ಹೋದ್ರು ಅಂತ ಮಾಹಿತಿ ಬಂತು. ಸತ್ತಿದ್ರ ಬಗ್ಗೆ ಬೇಸರ ಇದೆ, ಆದರೆ ಈ ರೀತಿ ಮೌಢ್ಯದಿಂದ ಆ ಹೆಣ್ಣು ಮಕ್ಕಳು ಬಲಿಯಾಗುವಂತ ತತ್ವ ಅನ್ನುವಂಥದ್ದಷ್ಟೇ ಸಮಾಧಾನ. ಸರ್, ಆ ಬುಡಕಟ್ಟು ಜನಾಂಗದವರು ಇನ್ನೂ ಬದುಕಿರಕ್ಕೆ ಸಾಧ್ಯ ಇರ್ಬೋದಲ್ಲ ಸರ್? ಇರಬಹುದು, ಇರದೇನೂ ಇರಬಹುದು. ಆದರೆ ನಾನು ಕೂಡ ಬೇರೆ ಬೇರೆ ಕೇಸ್ಗಳಲ್ಲಿ ಬ್ಯುಸಿ ಆಗಿದ್ದರಿಂದ ಅದ್ರ ಬಗ್ಗೆ ಮತ್ತೆ ಬಹಳಷ್ಟು ಗಮನ ಕೊಡ್ಲಿಕ್ಕೆ ಆಗಲಿಲ್ಲ. ಸರ್, ನಾವು ಇವಾಗ ನಡೀತಿರೋ ಕೇಸ್ಗಳು ಮತ್ತೆ ಆ ಸಿಂಬಲ್ಗಳು ನೋಡಿದ್ರೆ ಈ ಕ್ರೈಮ್ನೆಲ್ಲ ಅವರೇ ಮಾಡಿರೋಕ್ಕೆ ಸಾಧ್ಯ ಇರ್ಬೋದಲ್ಲ ಸರ್? ನೋಡಿ, ಈ ಥರ ಕೇಸ್ಗಳನ್ನ ಊಹೆ ಮೇಲೆ ನಿರ್ಧಾರ ಮಾಡಲಿಕ್ಕಾಗಲ್ಲ. ನೀವು ಒಂದು ಕೆಲಸ ಮಾಡಿ, DC ಆಫೀಸ್ಗೆ ಹೋಗಿ ಈ ಭ್ರೂಣಾಕ್ಷಿ ಟ್ರೈಬಲ್ ಬಗ್ಗೆ ಅವರ ರಿಪೋರ್ಟ್ಸನ್ನು, ಸರ್ವೆ ರಿಪೋರ್ಟ್ಸನ್ನು ತರಿಸ್ಕೊಳ್ಳಿ. 100% ನಿಮಗೆ ಈ ಕೇಸ್ ದೃಷ್ಟಿಯಲ್ಲಿ ಹೆಲ್ಪ್ ಆಗುತ್ತೆ. ಹಾಗೆ ಈ ಕೇಸ್ ಬಗ್ಗೆ ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ಕೂಡ ಫೀಲ್ ಫ್ರೀ. ಏನಿದ್ರು ಕೂಡ ನಾನು ಖಂಡಿತವಾಗಿ ಕೂಡ ನಾನು ತಿಳಿದಿರೋ ಮಾಹಿತಿಯನ್ನು ಕೊಡ್ತೀನಿ.